ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಫ್ಯಾನ್ ಅಥವಾ ಎಸಿ ಯಾವುದೂ ಇಲ್ಲದೇನೆ ಅಲ್ಲಿಯ ರೋಗಿಗಳು ಹೇಗೆ ಪರದಾಡ್ತಾ ಇದ್ರು ಅನ್ನೋದನ್ನ ಟಿವಿ9 ಬೆಳಿಗ್ಗೆಯಷ್ಟೇ ವಿಸ್ತೃತ ವರದಿಯನ್ನ ಮಾಡಿತ್ತು. ಇದೀಗ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಫ್ಯಾನ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಅಲ್ಲಿದ್ದಂತ ರೋಗಿಗಳು, ರೋಗಿಯ ಸಂಬಂಧಿಕರು ಬೆವ್ತು ಹೋಗ್ತಾ ಇದ್ರು. ಅದು ಕೂಡ ಮಕ್ಕಳ ವಾರ್ಡ್ನಲ್ಲಿ ಫ್ಯಾನೇ ಇರಲಿಲ್ಲ. ಫ್ಯಾನ್ ಇಲ್ದೇನೆ ಹಾಗೇನೆ ಆಸ್ಪತ್ರೆ ಸಿಬ್ಬಂದಿ ಚಿಕಿತ್ಸೆ ಕೊಡ್ತಾ ಇದ್ರು. ಇದನ್ನ ನೋಡಿರುವಂತ ಪೋಷಕರು ಆ ಮಕ್ಕಳ ಒದ್ದಾಟ ನೋಡೋದಕ್ಕಾಗ್ದೇನೆ ಮನೆಯಿಂದ ಟೇಬಲ್ ಫ್ಯಾನ್ ತಗೊಂಡು ಬಂದಿದ್ರು. ಈ ಬಗ್ಗೆ ಟಿವಿ9 ವರದಿಯನ್ನ ಪ್ರಸಾರ ಮಾಡಿತ್ತು ಬೆಳಿಗ್ಗೆ. ಅದರ ಜೊತೆಗೆ ಐಸಿಯು ವಾರ್ಡ್ನಲ್ಲೂ ಕೂಡ ಎಸಿ ಕೆಟ್ಟು ಹೋಗಿದೆ, ಅದನ್ನು ರಿಪೇರಿ ಮಾಡಿಸಿಲ್ಲ. ಮನೆಯಿಂದ ಟೇಬಲ್ ಫ್ಯಾನ್ ತಗೊಂಡು ಬರ್ತಾ ಇದ್ದಾರೆ ರೋಗಿಯ ಮನೆಯವರು. ಟಿವಿ9 ಈ ಬಗ್ಗೆ ವರದಿ ಮಾಡ್ತಾ ಇದ್ದ ಹಾಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಎಸಿ ಕೂಡ ರಿಪೇರಿ ಆಗಿದೆ, ಫ್ಯಾನ್ ಕೂಡ ಬಂದಿದೆ. ರಿಪೇರಿ ಮಾಡ್ತಾ ಇರುವಂತ ದೃಶ್ಯ ಇದು. ಮಕ್ಕಳ ವಾರ್ಡ್ನಲ್ಲಿ ಎಸಿ ಫ್ಯಾನ್ ಏನು ಇಲ್ಲದೆ ಚಿಕಿತ್ಸೆ ಕೊಟ್ಟು ಕೂರಿಸಿದ್ರೆ ಹೇಗಾಗಬೇಡ. ಬೆಳಗ್ಗೆ ಟಿವಿ9 ಈ ಬಗ್ಗೆ ವರದಿ ಮಾಡಿತ್ತು. ಯಾವ ರೀತಿಯಾಗಿದೆ ಕೊಪ್ಪಳ ಜಿಲ್ಲಾಸ್ಪತ್ರೆ ಅನ್ನೋದಾಗಿ ತೋರಿಸಿತ್ತು. ಮನೆಯಿಂದ ರೋಗಿಗಳ ಮನೆಯವ್ರು ಹೋಗಿ ಮನೆಯ ಟೇಬಲ್ ಫ್ಯಾನ್ ಅನ್ನ ತಗೊಂಡು ಬರಬೇಕಾದಂತ ಸ್ಥಿತಿ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿತ್ತು. ತಂದೆ ತಾಯಿಗೆ ಆ ಮಕ್ಕಳು ಒದ್ದಾಟ ನೋಡೋದಕ್ಕಾಗಲ್ಲ. ಸೆಕೆಯಿಂದ ಅಳ್ತಾ ಇರ್ತವೆ, ಇಡೀ ಮೈ ಒದ್ದೆ ಆಗಿರುತ್ತೆ, ಬೆವರ್ತಾ ಇರ್ತಾರೆ. ಹಾಗಾಗಿ ಮನೆಯಿಂದ ಟೇಬಲ್ ಫ್ಯಾನ್ ತಗೊಂಡು ಬಂದು ಇಡ್ತಾ ಇದ್ರು ಹಾಸ್ಪಿಟಲ್ಗಳಲ್ಲಿ ತಮ್ಮ ಮಕ್ಕಳಿಗಾಗಿ. ಈ ಬಗ್ಗೆ ಟಿವಿ9 ವರದಿ ಮಾಡಿತ್ತು. ಅಲ್ಲಿಯ ವಾಸ್ತವ ಸ್ಥಿತಿ ಏನು ಅನ್ನೋದನ್ನ ಮನದಟ್ಟು ಮಾಡಿತ್ತು. ಅದಾದ ನಂತರ ಈಗ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಫ್ಯಾನ್ ಅಳವಡಿಕೆ ಮಾಡಿದ್ದಾರೆ. ಜೊತೆಗೆ ಎಸಿ ಕೂಡ ರಿಪೇರಿ ಆಗ್ತಾ ಇದೆ. ಪ್ರತಿನಿಧಿ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ. ಶಿವಕುಮಾರ್, ಬೆಳಿಗ್ಗೆಯಷ್ಟು ಟಿವಿ9 ಈ ಬಗ್ಗೆ ವರದಿ ಮಾಡಿತ್ತು. ಎಂತ ಸಮಸ್ಯೆ ಇದೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಅಂತ. ಈಗ ನಾವು ಎಸಿ ರಿಪೇರಿ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ವಿ. ಆಗಿದೆಯಾ, ಇವಾಗ ಸರಿ ಹೋಗಿದೆಯಾ ಎಲ್ಲವೂ ಕೂಡ? ಚೈತ್ರ, ಪ್ರಮುಖವಾಗಿ ಕೊಪ್ಪಳ ಜಿಲ್ಲಾಸ್ಪತ್ರೆ ಇಲ್ಲಿ ವಿಜಯನಗರ ಹೊಸಪೇಟೆಯಿಂದಲೂ ಕೂಡ ಇಲ್ಲಿ ಸಾಕಷ್ಟು ರೋಗಿಗಳು ಬರ್ತಾರೆ. ಅದರಲ್ಲೂ ಕೂಡ ಹೆರಿಗೆ ಪೇಷಂಟ್ಗಳು ಪಕ್ಕದ ವಿಜಯನಗರ, ಮರಿಯಮ್ಮನಹಳ್ಳಿ, ಹೊಸಪೇಟೆಯಿಂದಲೂ ಕೂಡ ಇಲ್ಲಿ ರೋಗಿಗಳು ಬರ್ತಾರೆ. ಈ ಒಂದು ರೋಗಿಗಳಿಗೆ ಈ ಒಂದು ಬಿಸಿಲಿನ ತಾಪಮಾನ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ಜಿಲ್ಲಾಸ್ಪತ್ರೆಯಲ್ಲಿ ಫ್ಯಾನ್ಗಳೆಲ್ಲವೂ ಕೂಡ ಕೈ ಕೊಟ್ಟಿತ್ತು. ಅದರಲ್ಲೂ ಪ್ರಮುಖವಾಗಿ ಐಸಿಯು ವಾರ್ಡ್ನಲ್ಲಿ ಎಸಿ ಕೈ ಕೊಟ್ಟಿತ್ತು. ಅಂದ್ರೆ ಕಳೆದ 15-20 ದಿನಗಳಿಂದಲೂ ಕೂಡ ಅಲ್ಲಿ ಎಸಿ ರಿಪೇರಿ ಬಂದಿತ್ತು. ಆದ್ರೆ ಆಸ್ಪತ್ರೆಯ ಸಿಬ್ಬಂದಿ ಅದನ್ನ ರಿಪೇರಿ ಮಾಡುವ ಗೋಜಿಗೆ ಹೋಗಿರಲಿಲ್ಲ. ಜೊತೆಗೆ ಫ್ಯಾನ್ಗಳು ಏನೇ ಹಾಳಾಗಿತ್ತು ಅದನ್ನು ಕೂಡ ರಿಪೇರಿ ಮಾಡುವ ಕೆಲಸಕ್ಕೆ ಕೈ ಹಾಕಿರಲಿಲ್ಲ. ಇವತ್ತು ಟಿವಿ9 ಈ ಒಂದು ವಿಸ್ತೃತ ವರದಿ ಪ್ರಸಾರ ಮಾಡಿದ ನಂತರ ಈಗ ಒಂದು ಆಸ್ಪತ್ರೆಯ ಸಿಬ್ಬಂದಿ ಅಲ್ಲಿ ಫ್ಯಾನ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಫ್ಯಾನ್ ಇಲ್ಲದ ಹಿನ್ನೆಲೆಯಲ್ಲಿ ಪೋಷಕರೇ ತಮ್ಮ ಮಕ್ಕಳನ್ನ ಆರೈಕೆ ಮಾಡೋದಕ್ಕೆ ಮನೆಯಿಂದ ಟೇಬಲ್ ಫ್ಯಾನ್ಗಳನ್ನ ತಂದು ತಮ್ಮ ಪಕ್ಕದಲ್ಲಿ ಇಟ್ಕೊಂಡಿದ್ರು. ಈ ಒಂದು ಎಲ್ಲ ಒಂದು ವಿಸ್ತೃತವಾದ ವರದಿ ಟಿವಿ9ನಲ್ಲಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಕೆಲವೇ ಗಂಟೆಗಳಲ್ಲಿ ಈ ಒಂದು ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ಅಲ್ಲಿ ಫ್ಯಾನ್ಗಳನ್ನ ಅಳವಡಿಕೆ ಮಾಡಿದೆ. ಜೊತೆಗೆ ಈ ಒಂದು ಮಕ್ಕಳ ಐಸಿಯು ವಾರ್ಡ್ನಲ್ಲಿ ಏನಿದೆ ಅಲ್ಲಿ 7 ಮಕ್ಕಳಿಗೆ ಒಂದು ಕೇವಲ ಫ್ಯಾನ್ ಅನ್ನ ಅಳವಡಿಕೆ ಮಾಡಿದ್ರು. ಎಸಿಯನ್ನು ಕೂಡ ರಿಪೇರಿ ಮಾಡುವ ಕೆಲಸಕ್ಕೆ ಈಗ ಆಸ್ಪತ್ರೆಯ ಸಿಬ್ಬಂದಿ ಮುಂದಾಗಿರ್ತಕ್ಕಂಥದ್ದು. ಈಗ ಎಸಿ ಕೂಡ ಆಸ್ಪತ್ರೆಯ ಸಿಬ್ಬಂದಿ ಹೇಳುವ ಪ್ರಕಾರ ಎಸಿ ಕೂಡ ರಿಪೇರಿ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಟಿವಿ9 ವರದಿ ಮಾಡಿದ ನಂತರವೇ ಕಿಮ್ಸ್ನ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಈಗ ಒಂದು ಕಡೆ ಫ್ಯಾನ್ ಅನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮತ್ತೊಂದು ಕಡೆ ಈ ಮಕ್ಕಳ ಐಸಿಯು ವಾರ್ಡ್ ಏನಿತ್ತು ಅಲ್ಲಿ ಕೂಡ ಎಸಿಯನ್ನ ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಚೈತ್ರ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ನೋಡಿ, ಇದೀಗ ಎಸಿನೂ ಸರಿ ಮಾಡಿದ್ದಾರೆ. ಒಂದ್ ಕಡೆ ಗರ್ಭಿಣಿಯರು ಬರ್ತಾ ಇರ್ತಾರೆ, ಮತ್ತೊಂದ್ ಕಡೆ ಮಕ್ಕಳ ವಾರ್ಡ್ ಕೂಡ ಇದೆ. ಅಲ್ಲಿ ಎಸಿ ಸರಿ, ಇದು ಫ್ಯಾನ್ ಕೂಡ ಸರಿ ಇರಲಿಲ್ಲ. ಅದನ್ನ ಇದಾಗಲೇ ರಿಪೇರಿ ಮಾಡಿಸಲಾಗಿದೆ. ಇದು ಟಿವಿ9ನ ಇಂಪ್ಯಾಕ್ಟ್. ಬೆಳಿಗ್ಗೆಯಷ್ಟೇ ಟಿವಿ9 ವರದಿಯನ್ನ ಮಾಡಿತ್ತು. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಫ್ಯಾನ್ ಇಲ್ಲ, ಎಸಿ ಇಲ್ಲ, ರೋಗಿ ಸಂಬಂಧಿಗಳು ಬಂದು ನೋಡೋರು ಎಷ್ಟು ಪರದಾಡ್ತಾ ಇದ್ರು ಅಂತ. ಇದೀಗ ಪರಿಸ್ಥಿತಿ ಸರಿ ಹೋಗಿದೆ.